ಮಾಲಿಂಗೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ನಾವು ಇದರ ಜೀರ್ಣೋದ್ಧಾರ ಮಾಡುವ ಕುರಿತು ಇದರ ಸ್ವಲ್ಪ ಅಭಿಪ್ರಾಯ ಮಾತ್ರ, ಬೇರೆ ವಿಶೇಷ ನಮಗೆ ಹೆಚ್ಚು ಗೊತ್ತಿಲ್ಲ. ಇದು 1927ನೇ ಇಸ್ವಿಯಲ್ಲಿ ಇಲ್ಲಿ ಪ್ರಾರಂಭ ಆಯ್ತಂತೆ. ಯಾಕಂತ ಹೇಳಿದರೆ ಆ ಹೊತ್ತಿಗೆ ಏನಂದರೆ ಇದರಲ್ಲಿ ಬಿದಿರು ಕಾಡು ಬಂದಂಥ ಸ್ಥಳ. ಈ ಸ್ಥಳದಲ್ಲಿ ಇಲ್ಲೊಮ್ಮೆ ಸಿಂಗಮೂಲ್ಯ ಅಂತ ಹೇಳುವ ಇದ್ದ ಅವ ಈ ದೈವಗಳಿಗೆಲ್ಲ ದೀಪ ಇಡುವ ಸಂಪ್ರದಾಯ ಇತ್ತು. ಅದಕ್ಕೆ ನಮ್ಮ ಈ ಪ್ರಶ್ನೆಯಲ್ಲಿ ಮೊನ್ನೆ ಹೇಗೆ ಹೇಳಿದರೆ ಅದೇ ದೀಪ ಮಾತ್ರ ಇಲ್ಲಿ ಆರಾಧನೆ ಮಾಡಬೇಕು ಅಂತ ಬಂದಿದೆ. ಈ ಸ್ಥಳದಲ್ಲಿ ಇರುವಂಥದ್ದು ಇದು ಯಥಾಸ್ಥಿತಿ ಅದರಿಂದ ಮೊದಲು ಎಲ್ಲಿದ್ದೆ ಅಂತ ಹೇಳಿದರೆ ನಮ್ಮ ಈ ಹೊಳೆಯ ಆಚೆ ಬದಿಯಲ್ಲಿರುವಂಥ ನಲ್ಲಾರ ಗ್ರಾಮ ಅಂತೇಳಿ, ಆ ನಲ್ಲಾರ ಗ್ರಾಮದಲ್ಲಿ ಶ್ರೀಗಳ ಆಲಡೆ ಅಂತ ಉಂಟು. ಆ ಆಲಡೆಯಿಂದ ಅಲ್ಲಿ ನಲ್ಲಾರನ ಊರು ನಂಜಿಯ ಊರು ಅಂತ ಹೇಳಿ ಸಿರ್ಲಾಲ್ ಗ್ರಾಮಕ್ಕೆ ವಲಸೆಯಾಗಿ ಬಂದಿರುವಂಥ ಒಂದು ಶಾಸ್ತ್ರ ನಿರ್ಣಯ ಅದೇ. ಅಲ್ಲಿಂದ ಬರುವಾಗ ಈ ಕಲ್ಕುಡ ಎಂಬಂತಹ ದೈವ ಇದನ್ನು ರಾತ್ರಿಯಿಂದ ಬೆಳಿಗ್ಗೆ ಆಗುವೊಳಗೆ ಕಟ್ಟಿದಂಥ ಒಂದು ಸಂಪ್ರದಾಯ ಉಂಟು. ಕಲ್ಕುಡ ಶಿಲಾಮಯ, ಇದರಲ್ಲಿ ಕಲ್ಲಿರೋದು. ಇದು ಇದ್ದದ್ದು ಹೇಗೆ ಅಂತ ಹೇಳಿದರೆ ಚಿತ್ರಕೂಟದ ಹಾಗೆ. ಚಿತ್ರಕೂಟದಕ್ಕೆ ಗೋಡೆ ಮಾಡಿದ್ದಂಥ 50ನೇ ಇಸವಿಯಲ್ಲಿ. ಓಕೆ, ನಡೀತಿದ್ದು ನಡುವಡಕು ಗೋಡೆ ಗೋಡೆ ಮಾಡಿದ್ದು. ಮೊದಲು 8 ಕಲ್ಲು, ಇದರಲ್ಲಿ 8 ಕಂಬ ಉಂಟು. ಇದು 2, ಇಲ್ಲಿ 2, ನಡ್ನಲ್ಲಿ 2, ಅತ್ಲಾಗೆ ಒಂದು, ಅಲ್ಲಿ ನಮ್ಮ ಹೋಗಿ. ಅದೇ ಪ್ರಕಾರ ಇಲ್ಲಿ ಮೊದಲು ಹೇಗೆ ಏನಾಗ್ತಿತ್ತು ಅಂತ ಹೇಳಿದರೆ ಇಲ್ಲಿ ಪ್ರತಿ ಹಬ್ಬಕ್ಕೆ ಒಂದು ಪರ್ವ, ಹತ್ತನಾದಿಗೆ ಒಂದು ಪರ್ವ ಮಾಡ್ತಿದ್ದರು. ಅದರ ಮೇಲೆ 1950ನೇ ಇಸ್ವಿಯಲ್ಲಿ ದಿವಂಗತ ಕುಮಾರಾಯ ಪೋಣಿ ಕಾಯಕ ಮನೆ ಇವರು ಇದರ ಉಸ್ತುವಾರಿ ತಗೊಂಡು ಇದಕ್ಕೆ ಗೋಡೆ ಇತ್ಯಾದಿಗಳನ್ನು ಮಾಡಿ ಅದರ ಮೇಲೆ ವರ್ಷ ಪ್ರತಿ ಉತ್ಸವ ಮಾಡುವ ಸಂಕಲ್ಪ ಮಾಡಿ ಅದರ ಮೇಲೆ ಇಷ್ಟರವರೆಗೂ ವರ್ಷ ಪ್ರತಿ ನಾವು ಯಥಾಸ್ಥಿತಿ ಇದರ ಉತ್ಸವವನ್ನು ಮಾಡಿಕೊಂಡು ಬರ್ತಿದ್ದೇವೆ. ಮೊನ್ನೆ ಪ್ರಶ್ನೆ ಇಟ್ಟ ಪ್ರಕಾರ 2028ನೇ ಇಸ್ವಿಗೆ ಇದಕ್ಕೆ ಬ್ರಹ್ಮಕಲಶ ಮಾಡುವುದನ್ನು ಸಂಕಲ್ಪ ಮಾಡಿದೆ. ನಾಡ್ದು 16ನೇ ತಾರೀಕಿಗೆ ಈ 12ನೇ ತಾರೀಕಿಗೆ ಈ ದೇವರ ಬಾಲಾಲಯ ಪ್ರತಿಷ್ಠೆ ಮಾಡುವ ಸಂಕಲ್ಪ ಮಾಡಿದೆ. ಈ ಎಲ್ಲ ಕಾರ್ಯಗಳಿಗೆ ದೇವರ ಅನುಗ್ರಹ ಮಾಡಿ ಈ ಗ್ರಾಮಕ್ಕೆ ಬರುವ ಅರಿಷ್ಟ ಪರಿಹಾರ ಮಾಡಿ ಉತ್ತರೋತ್ತರ ಅಭಿವೃದ್ಧಿ ಕೊಡುವಂಥ ಭೂಭಾರವನ್ನು ನಿಗದಿ ನಾವು ಆರಾಧಿಸಿಕೊಂಡು ಬರುವಂಥ ಈ ಸ್ಥಳದ ಸಿರಿಗಳ ದೈವಗಳು ಕಲ್ಕುಡ, ಸಿರಿ, ಶಾಮುಳವೇದಿ, ಸೊನ್ನೆ, ಗಿಂಡಿ, ಅದರ ಮೇಲೆ ಹಬ್ಬಗ ದಾರಗ ಇಲ್ಲಂಥ ಸಿರಿಗಳ ಸಾನ್ನಿಧ್ಯದಲ್ಲಿ ಮಾಡುವಂಥ ಕ್ರಿಯಾ ವಿಧಾನದಲ್ಲಿ ವಿಷಾಮೃತ, ಬಾಯಿ ತಪ್ಪು, ಕೈ ತಪ್ಪು ಎಲ್ಲ ಬಂದಿದ್ದರೆ ದೇವರು ಇಟ್ಟುಕೊಂಡು ನಮಗೆ ನಾವು ಮಾಡುವಂಥ ಕಾರ್ಯಕ್ಕೆ ಬರುವ ಲೋಪದೋಷ ಪರಿಹಾರ ಆಗಿ ಉತ್ತರೋತ್ತರ ಅಭಿವೃದ್ಧಿ ಕೊಡುವಂಥ ಭೂಭಾರ ಪುಣ್ಯಕೀರ್ತಿ ಸನ್ನಿಧಾನದಲ್ಲಿರುವಂಥ ಮಾಲಿಂಗೇಶ್ವರ ದೇವರಿಗೆ ಸೇರಿದಂಥದ್ದು. ನಮ್ಮ ತಾಲೂಕಿನೆಲ್ಲ ಹೊರಗಿನಿಂದಲೂ ಹೀಗಿದ್ದ ಪ್ಲೇಸ್ ಸುಮಾರು ಸ್ಥಳ ಇದೆ. ಇಲ್ಲಿ ನಿಡ್ಗಲ್ ಅಂತ ಇದೆ, ಅದರ ಮೇಲೆ ಕವತ್ತಾರು ಅಂತೇಳಿ ಪ್ರದೇಶ ಉಂಟು, ಅಲ್ಲಿ ಮರದ್ದು ಮೂರ್ತಿಗಳುಂಟು ಹೀಗಿದ್ದು. ಅದರ ಮೇಲೆ ದೆರಗುಡ್ಡೆ ಅಂತ, ಅಲ್ಲಿ ಏನು ಮೂರ್ತಿಗಳಿಲ್ಲ. ಹೀಗೆ ಹಿರಿಯಡ್ಕ, ನಂದಳಿಕೆ 4 ಸ್ಥಾನ ಹೀಗೆಲ್ಲ ಉಂಟು. ಎಲ್ಲಿಯೂ ಹೀಗಿದ್ದ ಮೂರ್ತಿಗಳು ನಮ್ಮ ಇದರಲ್ಲಿ ಎಲ್ಲಿಯೂ ಇಲ್ಲ. ಅದು ನಮಗೆ ಪ್ರತ್ಯಕ್ಷ ಅಂತ ಹೇಳಿ ನೋಡುವಂಥ ಮೂರ್ತಿಗಳಿರುವುದು ಈ ಹುರುಮಿದೊಟ್ಟು ಮಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಮಾತ್ರ.